ಇನ್ನು ಬೆಂಬಲಿಗರು ತಮ್ಮ ನಾಯಕರುಗಳಿಗೆ ಸಿಗಲಿಲ್ಲ ಸಚಿವಗಿರಿ ಅನ್ನುವಂಥದ್ರ ಬಗ್ಗೆ ರೊಚ್ಚಿಗೆದ್ದಿರುವಂಥದ್ದು ನೋಡಿ. ಇಲ್ಲಿ ಬೆಳಗಾವಿಯ ಹಿರೇಬಾಗೇವಾಡಿ ಸಮೀಪದ ಟೋಲ್ ಅನ್ನ ಬಂದ್ ಮಾಡಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು. ಡಿಕೆ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇವೆ. ಹೈಕಮಾಂಡ್ ತಕ್ಷಣವೇ ಈ ಪಟ್ಟಿಯನ್ನ ಮತ್ತೆ ಪರಿಶೀಲಿಸಿ ಅವರ ಹೆಸರನ್ನ ಅನೌನ್ಸ್ ಮಾಡಬೇಕು ಅನ್ನುವಂಥದ್ದು ಈಗ ಅವರ ಅಭಿಮಾನಿಗಳ ಅವರ ಬೆಂಬಲಿಗರ ಒಂದು ಆಗ್ರಹ. ಸೊ ಈಗ ಹಾಗಾಗಿನೇ ಗಾಯತ್ರಿ ಶಾಂತೇಗೌಡ ಅವರ ಒಂದು ಹೆಸರನ್ನ ಈಗ ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿರುವಂಥದ್ದು. ಈಗ ಗಾಯತ್ರಿ ಶಾಂತೇಗೌಡ ಅವರೇ ಬರ್ತಾರಾ ಮುಂದಿನ ದಿನಗಳಲ್ಲಿ ಪ್ರಮಾಣ ವಚನ ಆಗುವಂಥ ಸಂದರ್ಭದಲ್ಲಿ ಈ ಖಾಲಿ ಇರುವಂಥ ಸ್ಥಾನ ಯಾರು ತುಂಬ್ತಾರೆ? ಯಾಕಂದರೆ ಈಗ ನಾವು 33 ಜನರಲ್ಲಿ ನಾವು ಈಗ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥವ್ರು ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲೂ ಕೂಡ ಯಾವೊಬ್ಬ ಹೆಣ್ಣು ಅದರಲ್ಲಿ ಫೀಮೇಲ್ ಫೇಸಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಒಬ್ಬರಿಗೆ ಮಹಿಳೆಯರಿಗೆ ಸ್ಥಾನ ಕೊಡಲೇಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಇದ್ದೇ ಇದೆ. ಇನ್ಫ್ಯಾಕ್ಟ್ ಒಬ್ಬರಿಲ್ಲ ಇಬ್ಬರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡ ಇತ್ತು. ಅಟ್ಲೀಸ್ಟ್ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಸ್ಥಾನ ಇತ್ತು, ಈ ಬಾರಿ ನೋಡಿದ್ರೆ ಒಬ್ಬರು ಕೂಡ ಮಹಿಳೆಯರಿಲ್ಲ. ಸೊ ಹಾಗಾಗಿ ಈಗ ಗಾಯತ್ರಿ ಶಾಂತೇಗೌಡ ಅವರೊಬ್ಬರಿದ್ರು, ಬಟ್ ಅವ್ರ ಹೆಸರು ಕೂಡ ಈಗ ಡ್ರಾಪ್ ಆಗಿದೆ. ಈಗ ಅವ್ರ ಜಾಗಕ್ಕೆ ಯಾರನ್ನು ತರ್ತೀರಿ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಕುತೂಹಲ ಪ್ರಶ್ನೆಗಳಿವೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಟೋಲ್ ರಸ್ತೆಯನ್ನು ತಡೆದು ಪುಣೆ ಬೆಂಗಳೂರು ಹೆದ್ದಾರಿಯನ್ನು ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಅವರಿಗೆ ಸಚಿವಗಿರಿ ಸಿಗಬೇಕು ಅನ್ನುವಂಥ ಒಂದು ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಹೀಗೆ ಯಾರ್ಯಾರು ಅವಕಾಶ ವಂಚಿತರಿದ್ದಾರೆ ಅವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 4 ಶಾಸಕರಿದ್ರೂ ಕೂಡ ಕೋಲಾರಕ್ಕೆ ಸಚಿವ ಸ್ಥಾನ ತಪ್ಪಿದೆ. ಬಂಗಾರಪೇಟೆಯಲ್ಲಿ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇವೆ. ಈಗ ಎಸ್.ಎನ್. ನಾರಾಯಣಸ್ವಾಮಿ ಬೆಂಬಲಿಗರು ಈಗ ಪ್ರತಿಭಟನೆಗಳಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡದೇ ಇದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೋಲಾರ ಜಿಲ್ಲೆಯಿಂದ 4 ಜನ ಕಾಂಗ್ರೆಸ್ನ MLAಗಳು ಗೆದ್ದಿದ್ರು ಕೂಡ ಒಬ್ರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಕೋಲಾರದಲ್ಲಿ ವ್ಯಕ್ತವಾಗ್ತಿದೆ. ನೋಡಿ, ಕೋಲಾರದಲ್ಲಿ ಕೊತ್ತೂರ್ನೂರು ಜಿ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಇನ್ನು KGFನಲ್ಲಿ ರೂಪಕಲಾ ಎಂ ಶಶಿಧರ್ ಅವರು ಇದ್ದಾರೆ. ಬಂಗಾರಪೇಟೆಯಿಂದ S.N. ನಾರಾಯಣಸ್ವಾಮಿ ಅವರು, ಇನ್ನು ಮಾಲೂರು ಕಾನ್ಸ್ಟಿಟ್ಯೂನ್ಸಿಯಿಂದ KY ನಂಜೇಗೌಡ, 4 ಜನ ಕಾಂಗ್ರೆಸ್ನ ಶಾಸಕರು. ಆದರೆ ಒಬ್ಬರಿಗೂ ಕೂಡ ಸ್ಥಾನ ಇಲ್ಲ. ನೋಡಿ, ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ. S.N. ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ.